ಸಂಚಲನ ಮೂಡಿಸಿದೆ ಡ್ರಗ್ಸ್ ಘಟಕದ ಮೇಲಿನ ದಾಳಿ. 3 ರಾಜ್ಯಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಂತಹ ಕಾರ್ಖಾನೆಗಳ ಮೇಲೆ ರೇಡ್ ಆಗಿದೆ. ಕರ್ನಾಟಕ ಗಡಿಗೆ ಹೊಂದಿಕೊಂಡಂತಹ ಹಾಜಗೋಳಿ ಫ್ಯಾಕ್ಟರಿಯ ಮೇಲೆ ರೇಡ್ ಆಗಿರೋದು. ಕೋಳಿ ಫಾರ್ಮ್ ಹೆಸರಿನಲ್ಲಿ MDMA ಡ್ರಗ್ಸ್ ತಯಾರಿಸಲಾಗ್ತಾ ಇತ್ತು. ಮಹಾರಾಷ್ಟ್ರ ಮಾದಕ ವಸ್ತು ವಿರೋಧಿ ಟಾಸ್ಕ್ ಫೋರ್ಸ್ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಡ್ರಗ್ಸ್ ಸಿಕ್ಕಿದೆ. ಕೊಲ್ಲಾಪುರ ಜಿಲ್ಲೆ ಚಂದಗಡದ ಹಾಜಗೋಳಿ ಗ್ರಾಮದಲ್ಲಿ ನಡೆದಂತಹ ರೇಡ್ ಇದು. 1,13,00,000 ಮೌಲ್ಯದ 208 ಗ್ರಾಂ ಡ್ರಗ್ಸ್ ಅನ್ನ ಟಾಸ್ಕ್ ಫೋರ್ಸ್ ರಾಸಾಯನಿಕ ವಸ್ತು ಯಂತ್ರೋಪಕರಣ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಬೆಳಗಾವಿ ಜಿಲ್ಲೆಯ 2 ಸೇರಿ ಒಟ್ಟು 7 ಮಂದಿಯನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ. ಕೋಳಿ ಫಾರ್ಮ್ ಹೆಸರಿನಲ್ಲಿ ನಡೀತಾ ಇದ್ದಂತಹ ಫಾರ್ಮ್ ಇದು, ಆದರೆ ಅಲ್ಲಿ ತಯಾರಾಗ್ತಾ ಇದ್ದದ್ದು ಡ್ರಗ್ಸ್. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆದಿದೆ. ಈ ಡ್ರಗ್ಸ್ ಘಟಕದ ಮೇಲಿನ ದಾಳಿ ಈಗ ಬೆಳಗಾವಿಯಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಗಡಿ ಭಾಗದಲ್ಲಿ ಮಹಾರಾಷ್ಟ್ರದ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ತಂಡ ಏನಿದೆ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಬೆಳಗಾವಿಯಿಂದ ಅನತಿ ದೂರದಲ್ಲಿರ್ತಕ್ಕಂಥ ಮಹಾರಾಷ್ಟ್ರದ ಕಟ್ಟ ಕಡೆಯ ಗ್ರಾಮವಾಗಿರ್ತಕ್ಕಂಥ ಹಾಜಮೋಳಿ ಗ್ರಾಮದಲ್ಲಿರುವಂಥದ್ದು. ಈ ಹಾಜಮೋಳಿ ಗ್ರಾಮದಲ್ಲಿರ್ತಕ್ಕಂಥ ಕೋಳಿ ಫಾರ್ಮ್ನಲ್ಲಿ ಅಧಿಕ ಪ್ರಮಾಣದಲ್ಲಿ MD ಡ್ರಗ್ಸನ್ನು ತಯಾರಿಸ್ತಾ ಇದ್ರು, ಬಳಿಕ ಪೂರೈಕೆ ಮಾಡ್ತಾ ಇದ್ರು ಅನ್ನುವಂಥ ಖಚಿತ ಮಾಹಿತಿ ಮೇರೆಗೆ ಪುಣೆಯ ಅಧಿಕಾರಿಗಳು ಬಂದು ಈ ಒಂದು ದಾಳಿಯನ್ನು ಮಾಡಿರುವಂಥದ್ದು. ನಿನ್ನೆ ತಡರಾತ್ರಿ ಬಂದಂತಹ ಅಧಿಕಾರಿಗಳು ಈ ಕೋಳಿ ಫಾರ್ಮ್ನಲ್ಲಿ ಏನು ಡ್ರಗ್ಸನ್ನು ಮಾಡ್ತಾ ಇದ್ರು, ಸುಮಾರು 50 kg MD ಡ್ರಗ್ಸನ್ನು ವಶಪಡಿಸುವ ಜೊತೆಗೆ ಇದರ ಮೌಲ್ಯ ಸುಮಾರು 1,13,00,000 ರೂಪಾಯಿ ಆಗ್ತಿತ್ತು ಅಂತೇಳಿ ಅಂದಾಜಿಸಲಾಗ್ತಿದೆ. ಅದ್ರ ಜೊತೆಗೇನೆ ಈ ಒಂದು ಡ್ರಗ್ಸ್ ಅನ್ನ ಇಲ್ಲಿ ತಯಾರಿಸ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ರಾಸಾಯನಿಕಗಳನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ರು ಅನ್ನುವಂತಹ ಮಾಹಿತಿಯನ್ನು ಅಧಿಕಾರಿಗಳು ನೀಡ್ತಿರುವಂಥದ್ದು. ಹೀಗಾಗಿ ಆ ಎಲ್ಲ ರಾಸಾಯನಿಕ ವಸ್ತುಗಳನ್ನು ಹಾಗೂ ಡ್ರಗ್ಸ್ ಅನ್ನ ಈಗ ಪೊಲೀಸ್ ಪುಣೆಯ ಅಧಿಕಾರಿಗಳು ವಶಪಡಿಸಿಕೊಂಡು ಹೋಗುವ ಜೊತೆಗೆ ಕೋಳಿ ಫಾರ್ಮನ್ನ ಸೀಸನ್ನು ಕೂಡ ಮಾಡಿರುವಂಥದ್ದು. ಸುಮಾರು ಬೆಳಗಾವಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಹಾಜಮೋಳಿ ಗ್ರಾಮ ಏನಿದೆ, ಇದು ಮಹಾರಾಷ್ಟ್ರದ ಚಂದಗಢ ತಾಲೂಕು. ಈ ಒಂದು ಗ್ರಾಮದಲ್ಲಿ ಕೋಳಿ ಫಾರ್ಮ್ ಹಾಕ್ತೀನಿ ಅಂತೇಳಿ ಈ ಒಂದು ಕಟ್ಟಡವನ್ನು ಕಟ್ಟಲಾಗಿದೆ. ಸುಮಾರು 1.5-2 ಗುಂಟೆ ಜಾಗದಲ್ಲಿ ಕೋಳಿ ಫಾರ್ಮ್ಗೆ ಅಂತೇಳಿ ಕಟ್ಟಡವನ್ನು ಕಟ್ಟಿ ಇಲ್ಲಿ ಸುಮಾರು 16 ವರ್ಷಗಳಿಂದ ಇಲ್ಲಿ ಒಂದು ಡ್ರಗ್ಸನ್ನು ಮಾಡ್ತಾ ಇದ್ರು ಅನ್ನುವಂತಹ ಮಾಡಿ ನೆರೆಯ ರಾಜ್ಯಗಳಾದಂಥ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಈ 3 ರಾಜ್ಯದ ಮಹಾನಗರಗಳಲ್ಲಿ ಹಾಗೂ ಗಡಿ ಭಾಗದ ಯುವಕರಿಗೆ ಡ್ರಗ್ಸನ್ನು ಸಪ್ಲೈ ಮಾಡ್ತಿದ್ರು ಅನ್ನುವಂತಹ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದು ಈ ಒಂದು ದಾಳಿಯನ್ನು ಮಾಡಿರುವಂಥದ್ದು. ಸುಮಾರು ಬೆಳಗಾವಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಹೀಗಾಗಿ ಈ ಒಂದು ಡ್ರಗ್ಸ್ ಇಲ್ಲಿಂದ ಬರ್ತಾ ಇತ್ತಾ ಅನ್ನುವಂಥ ಅನುಮಾನಗಳು ಕೂಡ ಇರುವ ಹಿನ್ನೆಲೆಯಲ್ಲಿ ಈಗಷ್ಟೇ ಬೆಳಗಾವಿಯ ಪೊಲೀಸರು ಬಂದು ಮಾಹಿತಿ ಕಲೆ ಹಾಕುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಈ MD ಡ್ರಗ್ಸ್ ತೆಗೆದುಕೊಂಡ್ರೆ ಈ ಪಾರ್ಟಿಗಳಲ್ಲಿ ವಿಪರೀತವಾಗಿ ನೃತ್ಯ ಮಾಡಿದರೆ ಯಾವುದೇ ರೀತಿಯ ದೇಹಕ್ಕೆ ಆಯಾಸ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಡ್ರಗ್ಸನ್ನು ತೆಗೆದುಕೊಳ್ತಾರೆ. ಈ ಒಂದು ಡ್ರಗ್ಸ್ ಸೇವನೆ ಮಾಡಿದರೆ ದೇಹದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀರ್ತವೆ ಅನ್ನುವಂತಹ ಮಾಹಿತಿಯನ್ನು ಅಧಿಕಾರಿಗಳು ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ನೀಡಿರುವಂಥದ್ದು. ಸುಮಾರು 2 ಗುಂಟೆ ಜಾಗದಲ್ಲಿ ಕಳೆದ 10 ವರ್ಷಗಳಿಂದ ಈ ಒಂದು ಕೋಳಿ ಫಾರ್ಮ್ ಹಾಕಲಾಗಿದೆ. ಈ ಕೋಳಿ ಫಾರ್ಮ್ ಯಾರಿಗೆ ಸೇರಿದ್ದು, ಈ ಒಂದು ಏನು ಡ್ರಗ್ಸನ್ನು ಪೂರೈಕೆ ಉತ್ಪಾದನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಹಾರಾಷ್ಟ್ರ ಪೊಲೀಸರು ಅಧಿಕೃತವಾಗಿ ಮಾಹಿತಿಯನ್ನು ನೀಡಿಲ್ಲ. ಆದರೆ ಬೆಳಗಾವಿ ಮಹಾನಗರಗಳು ಅಂದರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾದ ಮಹಾನಗರಗಳಿಗೆ ಈ ಒಂದು ಇಲ್ಲಿಂದ ಏನು ಉತ್ಪಾದನೆ ಮಾಡಿರ್ತಕ್ಕಂಥ ಡ್ರಗ್ಸನ್ನು ಪೂರೈಕೆ ಮಾಡಲಾಗ್ತಿತ್ತು ಅನ್ನುವಂಥ ಮಾಹಿತಿಯನ್ನು ಈಗ ಪುಣೆ ಅಧಿಕಾರಿಗಳು ಹಂಚಿಕೊಂಡಿರುವಂಥದ್ದು. ಕ್ಯಾಮರಾ ನಡೇಶ್ ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.